ತುಮಕೂರಿನಲ್ಲಿ ಹೊಸ ಜಿಲ್ಲಾಸ್ಪತ್ರೆ ಕಟ್ಟಡ ನಿರ್ಮಾಣ ಸಿದ್ಧತೆ. 75 ವರ್ಷದ ಹಳೆಯ ಜಿಲ್ಲಾಸ್ಪತ್ರೆ ಆಗಲಿದೆ ಹೈಟೆಕ್ ಆಸ್ಪತ್ರೆ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಜನತೆಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಹೊಸ ಜಿಲ್ಲಾಸ್ಪತ್ರೆ ಕಟ್ಟಡ ನಿರ್ಮಾಣ ಮಾಡಲು ಸುಮಾರು 75 ವರ್ಷಗಳ ಹಳೆಯ ಕಟ್ಟಡವನ್ನ ಕೆಡವಲು ಜಿಲ್ಲಾಡಳಿತ ಮುಂದಾಗಿದ್ದು, ಈ ಕುರಿತಾಗಿ ಡಿಎಚ್ಒ ಚಂದ್ರಶೇಖರ್ ಪ್ರಜಾಶಕ್ತಿ ಟಿವಿಗೆ ಮಾಹಿತಿಯನ್ನ ನೀಡಿದ್ರು. ಏನೆಲ್ಲ ಇರುತ್ತೆ ಹೊಸ ಆಸ್ಪತ್ರೆಯಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಇನ್ನು ಜಿಲ್ಲೆಯ ಗಣಿ ಬಾಧಿತ ಪ್ರದೇಶ ನಿಧಿಯ 131 ಕೋಟಿ ವೆಚ್ಚದಲ್ಲಿ ನೂತನ ಜಿಲ್ಲಾಸ್ಪತ್ರೆಗೆ ಕಟ್ಟಡವನ್ನ ನಿರ್ಮಾಣ ಮಾಡಲು ಜಿಲ್ಲಾಡಳಿತ ಮುಂದಾಗಿದ್ದು, ಹಳೆಯ ಆಸ್ಪತ್ರೆಯನ್ನ ತೆರವು ಮಾಡಿ ಅದೇ ಜಾಗದಲ್ಲಿ ಆಧುನಿಕ ಸೌಲಭ್ಯಗಳಿಂದ ಕೂಡಿದ ಹೊಸ ಜಿಲ್ಲಾಸ್ಪತ್ರೆ ಕಟ್ಟಡವನ್ನ ನಿರ್ಮಾಣಗೊಳ್ಳಲಿದೆ. ಇನ್ನು ಜಿಲ್ಲಾಡಳಿತ ಮೇಲ್ವಿಚಾರಣಾ ಪ್ರಾಧಿಕಾರದಿಂದಲೂ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಮುಂದಿನ ತಿಂಗಳಿನಿಂದ ಕಾರ್ಯಾರಂಭ ಮಾಡಲು ತಯಾರಿ ನಡೆದಿದ್ದು, ಸುಮಾರು 2 ವರ್ಷದೊಳಗೆ ಕಟ್ಟಡ ನಿರ್ಮಾಣದ ಯೋಜನೆ ಹಾಕಲಾಗಿದೆ. ಇನ್ನು ತುಮಕೂರು ಡಿಎಚ್ಒ ಡಾಕ್ಟರ್ ಚಂದ್ರಶೇಖರ್ ಮಾತನಾಡಿ, ಮುಂದಿನ ತಿಂಗಳು 7ನೇ ತಾರೀಕಿನಂದು ಜಿಲ್ಲಾಸ್ಪತ್ರೆಗೆ ಹೊಸ ರೂಪ ನೀಡಲು ಸಿಎಂ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದು, ಜೊತೆಗೆ ಕ್ಯಾನ್ಸರ್ ಆಸ್ಪತ್ರೆ ರೆಡಿಯಾಗಿದ್ದು ಅದನ್ನ ಅಂದೇ ಉದ್ಘಾಟನೆ ಮಾಡಲಿದ್ದಾರೆ. ಅಲ್ಲದೆ ಈಗಾಗಲೇ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ನೂತನವಾಗಿ ತಲೆ ಎತ್ತಿದ ತುರ್ತು ನಿಗಾ ಘಟಕವನ್ನ ಸಹ ಎಲ್ಲ ಸಚಿವರು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದಿದ್ದಾರೆ. ಅಲ್ಲದೆ ಕ್ಯಾನ್ಸರ್ ಆಸ್ಪತ್ರೆಗೆ ಸರ್ಕಾರದಿಂದ ಎಕ್ವಿಪ್ಮೆಂಟ್ಸ್ಗಳನ್ನ ಬುಕ್ ಮಾಡಿದ್ದು, ವಿದೇಶದಿಂದ ಬರುವುದರಿಂದ 2 ತಿಂಗಳಲ್ಲಿ ಎಲ್ಲ ತಲುಪಲಿವೆ ಎಂದಿದ್ದಾರೆ. ದಿನಾಂಕ 7/11/2025 ದಿನದಂದು ನಮ್ಮ ತುಮಕೂರು ಜಿಲ್ಲೆಯ ಪ್ರಸಿದ್ಧ ಜಿಲ್ಲಾಸ್ಪತ್ರೆಯಾದ ತುಮಕೂರು ಜಿಲ್ಲಾಸ್ಪತ್ರೆಯನ್ನು ಮಾಡಿಫಿಕೇಷನ್ ಆಗಿ ಹೊಸದಾಗಿ ಹೊಸ ರೂಪ ಕೊಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತುಮಕೂರಿಗೆ ಆಗಮಿಸ್ತಾ ಇದ್ದಾರೆ. ಅವತ್ತು ಅದನ್ನು ಅಡಿಗಲ್ಲು ಹಾಕಲಿಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲು ರೆಡಿಯಾಗಿದೆ, ಅದು ಅವತ್ತೇ ಉದ್ಘಾಟನೆಗೊಳ್ಳುತ್ತೆ. ಹಾಗೂ CU ಕ್ರಿಟಿಕಲ್ ಕೇರ್ ಯೂನಿಟು ಸಹ ಉದ್ಘಾಟನೆ ಆಗುತ್ತೆ. ನಂತರ MCH ಹಾಸ್ಪಿಟ್ಲು ಸಹ ಅವತ್ತೇ ಉದ್ಘಾಟನೆ ಆಗುತ್ತೆ, ರೆಡಿಯಾಗಿದೆ, ಉದ್ಘಾಟನೆಗೊಳ್ಳುತ್ತೆ. ಮೊನ್ನೆ ಜಿಲ್ಲಾ ಸಚಿವರು ಮತ್ತು ಆರೋಗ್ಯ ಸಚಿವರು ಎಲ್ಲ ಸಚಿವರುಗಳು ಬರ್ತಾರೆ, ಬಂದು ಅವತ್ತು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡ್ತಾರೆ. ಈಗ ಸದ್ಯಕ್ಕೆ ಕ್ಯಾನ್ಸರ್ ಹಾಸ್ಪಿಟ್ಲು ನಾವು ಉದ್ಘಾಟನೆ ಆದ ತಕ್ಷಣ ಒಂದು 2 ತಿಂಗಳು ಶಾರ್ಟ್ ಟೈಮಲ್ಲಿ ನಾವು ಎಲ್ಲ ಎಕ್ವಿಪ್ಮೆಂಟ್ಸ್ನೆಲ್ಲ ಬುಕ್ ಮಾಡಿದ್ದಾರೆ, ಸರ್ಕಾರದಿಂದ ಬುಕ್ ಮಾಡಿದ್ದಾರೆ. ಅದನ್ನು ಬರಬೇಕು, ಎಲ್ಲ ಬೇರೆ ದೇಶದಿಂದ ಬರೋದ್ರಿಂದ ಅದು ಒಂದು 2 ತಿಂಗಳು ಲೇಟ್ ಆಗುತ್ತೆ ಅಷ್ಟೇ. ಅದು ಕ್ಯಾನ್ಸರ್ ಕಿದ್ವಾಯಿ ಅವರೇ ನಡೆಸ್ತಾ ಇರೋದ್ರಿಂದ ಅದು ವಿತಿನ್ 2 ಮಂತ್ಸಲ್ಲಿ ಚಾಲೂ ಆಗುತ್ತೆ. ಕ್ಯಾನ್ಸರ್ ತಾಯಿ ಮಗು ಆಸ್ಪತ್ರೆ ಇವತ್ತೇನು ನಾವು ಸರ್ಕಾರಿ ಆಸ್ಪತ್ರೆಯಲ್ಲೇ ನಡೀತಾ ಇದೆ. ಈಗ 100 ಬೆಡ್ಡೆಡ್ ನಾವು ತಾಯಿ ಮಕ್ಕಳ ಆಸ್ಪತ್ರೆನ ಒಂದೇ ಬಿಲ್ಡಿಂಗ್ನಲ್ಲಿ ವಾಣಿವಿಲಾಸ್ ಹಾಸ್ಪಿಟ್ಲ್ ಇದ್ದಂಗೆ ನಾವು ಇಲ್ಲೇ ತುಮಕೂರಿನಲ್ಲಿ ಮಾಡ್ತಾಯಿದ್ದೀವಿ. ಸಪ್ರೇಟ್ ವಿಂಗ್ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆ ಒಂದೇ ಕಡೆ ಇರುತ್ತೆ. ನಂತರದಲ್ಲಿ ಒಂದು CCB ಕ್ರಿಟಿಕಲ್ ಕೇರ್ ಯೂನಿಟ್ ಅಂತ ಆಗ್ತಾಯಿದೆ. ಎಲ್ಲ ಕ್ರಿಟಿಕಲ್ ಕೇರ್ ಯೂನಿಟ್ನು ನಾವು ಓಪನ್ ಮಾಡ್ತಾಯಿದ್ವಿ. ಅದನ್ನು ಸಹ ಸರ್ಕಾರದ ಅನುದಾನದಿಂದ ಆಗ್ತಾಯಿದೆ, ಅದನ್ನು ಆಗ್ತಾಯಿದೆ. ಮತ್ತು ಟ್ರಾಮಾ ಕೇರ್ ಸೆಂಟ್ರ್ ಆಲ್ರೆಡಿ ಉದ್ಘಾಟನೆಗೊಂಡಿದೆ. ಅದರಲ್ಲಿ ನ್ಯೂರೋ ಸರ್ಜರಿ ಎಲ್ಲ ಮಾಡಿಸ್ತಾ ಇದ್ದೀವಿ. ಆಲ್ರೆಡಿ 15ರಿಂದ 18 ಕೇಸ್ ನ್ಯೂರೋ ಸರ್ಜರಿ ಮಾಡ್ತಿದ್ದೀವಿ. ಏನು ನಾವು ನಿಮ್ಯಾನ್ಸಿಗೆ ಕಳಿಸ್ತಾ ಇದ್ದೋ ಈ ನಡುವೆ ಎಲ್ಲ ಕೇಸ್ಗಳು ನಿಮ್ಯಾನ್ಸಿಗೆ ಕಳಿಸೋದು, ನಮ್ಮ ಆಸ್ಪತ್ರೆನ ಹೋಗೋದು ಕಡಿಮೆ ಆಗಿದೆ. ಅದು ಹಳೆ ಕಟ್ಟಡ ಡೆಮಾಲಿಷ್ ಫುಲ್ ಎಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡಿ ನೋಡಿ ಅದ್ರ ಮೇಲೆ ನಾವು ಒಂದು 3-4 ಫ್ಲೋರ್ಸು ಕಟ್ಕೊಳ್ಬೇಕು ಅಂತ ನಾವು ಮಾಡಿದ್ದಾರೆ. ಇದನ್ನು ರಾಜ್ಯ ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ತುಮಕೂರಿನಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ರೆಡಿ ಆಗ್ತಾ ಇರುವುದು ಸಂತಸದ ವಿಷಯ ಆಗಿದೆ. ಮುಂದಿನ ದಿನಗಳಲ್ಲಿ ನೂತನ ಆಸ್ಪತ್ರೆ ರೋಗಿಗಳಿಗೆ ಯಾವೆಲ್ಲ ಸೌಲಭ್ಯ ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.